निर्मला कोडगु नरसिंह स्वामी की विश्व हिंदू परिषद की जय। ಬನ್ನಿ ಬನ್ನಿ ಈ ಕಡೆ ಇಲ್ಲಿ गो माता की गो माता की जय गो माता की जय गो माता की जय भारत माता की जय हिंदू परिषद की जय बोलो भारत माता की जय सनातन हिंदू धर्म के जय सनातन हिंदू धर्म के जय प्रभु श्री रामचंद्र महाराज की मुख्य ಧರ್ಮದಿಂದ ಪರಿಪಾಲನೆ ಮಾಡ್ತಕ್ಕಂಥ ಇದೊಂದು ಕಾರ್ಯಕ್ರಮಗಳು ಅಂತ ತಿಳ್ಕೊಂಡಿದ್ದೀವಿ. ಆದರೆ ಮನುಷ್ಯನ ಹುಟ್ಟಿದಕ್ಕೆ ನಾವು ಏನು ಮಾಡಬೇಕು ಅಂತ ತೀರ್ಮಾನ. ಕೋಳಿ ಕೂಗುವುದು ಬೆಳಗಿನ ಜಾವ ನಡೀತು, ಕತ್ತೆ ಕೂಗುವುದು ತನ್ನ ಹೊತ್ತಿನ ನಡೀತು. ಮಾನವನಾದ ಬಳಿಕ ಆ ಹೊತ್ತು ಒಂದು ಗೊತ್ತಿಲ್ಲದೆ ಇರೋದ್ರಿಂದ ಆ ಕೋಳಿ ಕತ್ತಲಿಂದ ಕರಕಷ್ಟವೇ ಕೂಡೋದಕ್ಕೆ ನಮ್ಮ ದೇವ. ಯಾಕಂದರೆ ಬೆಳಗಿನ ಜಾವ ಅಂದರೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ಆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಯಾವ ಏನು ಮಾಡ್ಕೊತಾ ಇಲ್ಲ. ಬ್ರಾಹ್ಮಿ ಮುಹೂರ್ತ ಅಂತಂದರೆ ಆ ಟೈಮ್ನಲ್ಲಿ ಯಾರು ಏನು ಬೇಕಾದ್ರೂ ಮಾಡ್ಬೋದು. ಅದು ನಮಗೆ ಮನುಷ್ಯರಾಗಿದ್ದು ಕೂಡ ನಮಗೆ ಗೊತ್ತಿಲ್ಲ, ಅದು ಕೋಳಿ ಗೊತ್ತಿಲ್ಲ. ಕೋಳಿ ಬೆಳಗಿನ ಜಾವ ಅಂದರೆ 3:15 ಗಂಟೆಯಿಂದ ಹಿಡಿದು 6:15 ಗಂಟೆ ತನಕ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ಆ ಟೈಮ್ನಲ್ಲಿ ಯಾರು ಶಿವನಿಗೆ ಪೂಜೆ ಮಾಡ್ತಾರೆ ಅವ್ರು ಕೇಳಿದ ಸರ ಕೊಡ್ತಕ್ಕಂಥ ಟೈಮು, ಅಂತಿದ್ದ ಟೈಮಲ್ಲ. ಆ ಟೈಮು ಯಾರಿಗೂ ಗೊತ್ತಿಲ್ಲ, ಅದು ಒಂದು ಪಕ್ಷಿಗಾಲ ಗೊತ್ತು. ಅದು ನಾವು ಈ ಮನುಷ್ಯ ಪ್ರತಿಯೊಂದು, ಯಾಕಂದರೆ ಮನುಷ್ಯರಿಗೆ ಪಂಚೇಂದ್ರಿಯ 5 ಸ್ವಪ್ನ ಸುಷುಪ್ತಿ ಜಾಗ್ರ ಅವಸ್ಥೆ. ಈ ಪ್ರಾಣಿಗಳಿಗೆ ಅವಿಲ್ಲ. ಸ್ವಪ್ನ ಸುಷುಪ್ತಿಲಿ ಕಾಲ ಕಳೀತಾರೆ. ಏನಾದರೂ ಜಾಗ್ರ ಅವಸ್ಥೆ ಏನಾದರೂ ಇದ್ದಿದ್ರೆ ನಮಗಿಂತ ಚೆನ್ನಾಗಿ ನಾವು ಕೆಲಸ ಮಾಡಬೇಕು. ಯಾಕಂದರೆ ಯಾವುದೋ ಕ್ರಿಮಿಕೀಟ ಆಗ್ಬೋದು, ಪಶು ಪ್ರಾಣಿಗಳಾಗ್ಬೋದು. ಈಗ ಒಂದು ಹಸು ಅದು ಕಸ ತಿನ್ನಲಿ ಏನೋ ಮಾಡಲಿ ಜೊತೆ ಮಾಡಿ ಹಾಲು ಕೊಡ್ತದೆ, ವಿಶ್ವನಾಥರು ಕರ್ಕೊಳ್ಳಿ. ಒಂದು ಜೇನುನೊಣ ಪರೋಪಕಾರ ಸರಿ ಎಲ್ಲೆಲ್ಲಿ ಅಂತಂದು ಏನೇನು ತಗೊಂಡು ವ್ಯವಸ್ಥೆ ಮಾಡಿ ಆ ಮಕರಂದನೇ ತಂದು ಒಂದು ಕೂಡಾಕಿ ಮನುಷ್ಯರಿಗೆ ನೋಡಿ ಎಷ್ಟು ಪರೋಪಕಾರ ಮಾಡ್ತಾರೆ. ಒಂದು ಜೇನುನೊಣ ಅದು ನಾವು ಮನುಷ್ಯರಾಗಿತ್ಕೊಂಡು ಪರೋಪಕಾರ ಸರಿ ಪರೋಪಕಾರ ಇನ್ನೂ ಬಂದಿರೋದು ತೀರ್ಮಾನದ. ಆದರೆ ಪರೋಪಕಾರ ಮಾಡೋಕ್ಕೆ ನಮಗೆ ಮನಸ್ಸಿಲ್ಲ, ಗೊತ್ತಾಗಿದೆ ಆಗ್ಬೋದು. ಯಾಕಂದ್ರೆ ಗೊತ್ತೇ ಇಲ್ಲ ಪರೋಪಕಾರ ಏನಾದ್ರು ನಾವು ತಿಳ್ಕೊಂಡಿದ್ದೀವಿ ಅದು ಗೊತ್ತಿಲ್ಲ. ಆದರೆ ಪ್ರಾಣಿ ವರ್ಗ ಮಾತ್ರ ಕೋಳಿ ಕೂಗುವುದು ಬೆಳಗ್ಗೆ ಗೊತ್ತು. ಎಲ್ಲ ಗೊತ್ತಿದ್ರು ಕೂಡ ಏನು ಮಾಡ್ಕೊತಾರೆ. ಅವು ಗೊತ್ತಿಲ್ಲದೆ ಗುರಿ ಇಲ್ಲದೆ ತಮ್ಮ ಈ ಭೂಲೋಕಕ್ಕೆ ಬಂದ ಒಂದು ನಿಶ್ಚಿಂತೆಯಾಗಿ ತಮ್ಮ ಕಾಯಕ ತಮ್ಮ ಕರ್ತವ್ಯ ಮಾಡ್ಬಿಟ್ಟವು ಸ್ವರ್ಗ ಸೇರ್ತಾವಂತೆ. ಅವಕ್ಕಿಂತ ಕಷ್ಟ ಪಡ್ತಾ ಇದ್ದೀವಿ ನಾವು. ಇವತ್ತು ಈ ಹಿಂದೂ ಪರಿಷತ್ನವರು ಯಾಕೆ ನಿಮ್ಮನ್ನೆಲ್ಲ ಸೇರಿಸಿ ಕರೆದು ವ್ಯವಸ್ಥೆ ಮಾಡಿ ನಾವು ಏನು ಮಾಡಬೇಕು ಜಾಗ್ರ ಅಲ್ವಾ, ನಾವು ಏನು ಮಾಡಬೇಕು ಅನ್ನೋ ತೀರ್ಮಾನ ಮಾಡ್ಕೊಂಡು ಇವೆಲ್ಲ ನಾವು ಕರೆಸಿ ವ್ಯವಸ್ಥೆ ಮಾಡಿದ್ದಾರೆ. ಆಗ ಇದೇ ರೀತಿಯಾಗಿ ನಮ್ಮ ಹಿಂದೆ ಪರಿಷತ್ನವರು ಯಾವ ಕಾರ್ಯಕ್ರಮ ರೈತರ ಸಂಖ್ಯೆ ಮಾಡಿ ಇದೇ ರೀತಿ ನಡೆಸಲಿ ಅಂತ ಹೇಳಿ ನನ್ನ ಮಾತು ನಾನು ಮಾತುಕಾಗಲ್ಲ. ಉದ್ಯೋಗ ಹುಡುಗರು ಬಂದು ನಿಂತೀವಿ ನಾವು ಅಷ್ಟೇ.
ಈ ಕಾರ್ಯಕ್ರಮನ ಉದ್ಘಾಟನೆ ನೆರವೇರಿಸಿ ಆಶೀರ್ವಚನ ಮಾಡಿದಂಥ ಶ್ರೀ ಸಜನಂದ ಸ್ವಾಮಿಗಳು ಸೇತುಮಠ ಅವರಿಗೆ ಈ ವಿಶ್ವ ಹಿಂದೂ ಪರಿಷತ್ ಹೊರಗೆ ಅವರಿಗೆ ಉತ್ಪೂರ್ವಕವಾದ ವಂದನೆಗಳನ್ನು ಮತ್ತು ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಶ್ರೀ ನಾರಾಜ್ ಅವರು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೀವಿ. ಮತ್ತು ಈ ಕಾರ್ಯಕ್ರಮಕ್ಕೆ ತಡವಾಗಿ ಆಗಮಿಸಿರುವಂಥ ನಮ್ಮ ಟಿ ನರಸೀಪುರ ಪ್ರಧಾನ ಶ್ರೀ ತೋಟಪ್ಪ ಬಸವರಾಜ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ವಿಶ್ವ ಹಿಂದೂ ಪರಿಷತ್ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಶ್ರೀ ಮುಖ್ಯ ಭಾಷಣಕಾರ ಶ್ರೀ ವೆಂಕಟರಾಮನವರು, ವಿಭಾಗದ ಕಾರ್ಯದರ್ಶಿ ವಿಶ್ವ ಹಿಂದೂ ಪರಿಷತ್ತು ಮೈಸೂರು, ಇವರು ತಮ್ಮ ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತೀನಿ. ಹರಿ ಓಂ. ವಿಶ್ವ ಹಿಂದೂ ಪರಿಷತ್ತಿನ 60 ವರ್ಷಗಳ ಒಂದು ಪೂರ್ಣಗೊಂಡಂಥ ಸಂದರ್ಭದಲ್ಲಿ ಇಡೀ ಹಿಂದೂ ಸಮಾಜಕ್ಕೆ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯ ಪರಿಚಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಕಡೆ ಈ ಕಾರ್ಯಕ್ರಮವನ್ನು ಕಳೆದ ಕೃಷ್ಣ ಜನ್ಮಾಷ್ಟಮಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತಿನ ನರಸೀಪುರ ತಾಲೂಕಿನ ವಿಶ್ವ ಹಿಂದೂ ಪರಿಷತ್ತಿನ ಪ್ರಖಂಡದವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪೂಜ್ಯ ಸ್ವಾಮೀಜಿಯವರ ಪಾದ ಕಮಲಗಳಿಗೆ ನಮಸ್ಕರಿಸ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಶ್ರದ್ಧೆಯ ಹಿರಿಯ ಕಾರ್ಯಕರ್ತರನ್ನ ಸ್ಮರಣೆ ಮಾಡ್ತಾ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಶ್ರದ್ಧೆಯ ಸಜ್ಜನ ಬಂಧುಗಳೇ ಹಾಗೂ ಮಾತಾ ಭಗಿನಿಯರೇ, ತುಂಬ ಜನರಿಗೆ ವಿಶ್ವ ಹಿಂದೂ ಪರಿಷತ್ತು ಪರಿಚಯ ಇರಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ, ಹಿಂದೂ ಸಮಾಜಕ್ಕೆ ಈ ರೀತಿಯ ಒಂದು ಸಂಘಟನೆ ಆಗಬೇಕು ಅನ್ನುವುದೇ ಗೊತ್ತಿಲ್ಲ. ಹಿಂದೂ ಸಮಾಜ ಹೇಗಿದೆ ಅಂತಂದ್ರೆ ಸಹಜವಾದ ಮುಗ್ಧ ಸ್ವಭಾವದಲ್ಲಿದೆ. ಇದಕ್ಕೆ ನಮ್ಮ ಅಕ್ಕಪಕ್ಕದಲ್ಲೇ ನಮ್ಮದೇ ಸಮಾಜದ, ನಮ್ಮದೇ ಧರ್ಮವನ್ನ, ನಮ್ಮದೇ ಸಂಸ್ಕೃತಿಯನ್ನ, ನಮ್ಮದೇ ಪರಂಪರೆಯನ್ನ ನಾಶ ಮಾಡುವವರು ನಮ್ಮ ನಡುವೆ ಇದ್ದಾರೆ ಅನ್ನುವಂತಹ ಒಂದು ಸಾಮಾನ್ಯ ಅರಿವೂ ಸಹ ಇಲ್ಲದೆ ಇರುವಂತಹ ಒಂದು ಸಮಾಜ ಇದೆ ಅಂತ ಅಂದ್ರೆ ಅದು ಹಿಂದೂ ಸಮಾಜ ಮಾತ್ರ. ಇವತ್ತು ಭಾರತದಲ್ಲಿ ನಮಗೆ ಸುತ್ತಮುತ್ತ ನೋಡಿದಾಗ ನಮ್ಮ ಸಂಖ್ಯೆ ಜಾಸ್ತಿ ಅಂತ ಅನ್ಸುತ್ತೆ. ಅದರಿಂದ ನಾವೆಲ್ಲ ಹಿಂದೂಗಳಿದೀವಲ್ಲ, ನಾವು ಯಾಕೆ ಸಂಘಟಿತರಾಗಬೇಕು? ಅಕಸ್ಮಾತ್ ನಾವೇನಾದ್ರು ಸಂಘಟನೆ ಆಗೋದಿದ್ರು ಯಾವ್ದ್ರಲ್ಲಿ ಆಗ್ಬೇಕು ಅಂದ್ರೆ ನಮ್ಮ ಜಾತಿ ಹೆಸರಿನಲ್ಲಿ ಆದ್ರೆ ಸಾಕು ಅಂತ. ಈಗ ಇಡೀ ಹಿಂದೂ ಸಮಾಜ ಒಂದು ಸಂಕುಚಿತ ಭಾವದಿಂದ ತುಂಬಾ ಛಿದ್ರ ಆಗಿದೆ. ಕಳೆದ ಕೆಲವು ವರ್ಷಗಳಿಂದ ಒಂದು ಸಂಗತಿಯನ್ನ ಹೇಳ್ತಾ ಇದ್ದಾರೆ ನಮ್ಮ ದೇಶದ ರಾಜಕಾರಣಿಗಳು. ಜಾತಿ ಗಣತಿಯನ್ನ ಮಾಡಬೇಕು. ಜಾತಿ ಗಣತಿಯನ್ನು ಮಾಡಿ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಜಾತಿ ಗಣತಿಯನ್ನ ಮಾಡಿ ಹಿಂದೂ ಸಮಾಜವನ್ನ ಸಣ್ಣ ಸಣ್ಣ ಗುಂಪುಗಳನ್ನಾಗಿ ಮಾಡಬೇಕಷ್ಟೇ. ಈ ಹಿಂದೂ ಸಮಾಜದ ಈ ಗುಂಪಿಗೆ ಜಾಸ್ತಿ ಸವಲತ್ತು ಸಿಗ್ತಾ ಇದೆ, ಈ ಗುಂಪಿಗೆ ಸವಲತ್ತು ಸಿಗ್ತಾ ಇಲ್ಲ. ಆಯಾ ಗುಂಪಿನ ನಡುವೆಯೇ ಸಂಘರ್ಷ ಆಗಬೇಕು. ಹಿಂದೂ ಸಮಾಜಕ್ಕೆ ಒಳ್ಳೇದಾಗಬೇಕು ಅನ್ನುವಂಥ ಅಪೇಕ್ಷೆ ಇಲ್ಲ. ಆದರೆ ಅದೇ ಬೇರೆ ಸಮಾಜದವ್ರನ್ನ, ಅವರಲ್ಲೂ ಸಾಕಷ್ಟು ಭಿನ್ನತೆಗಳಿದ್ದಾವೆ. ಆ ಭಿನ್ನತೆಗಳನ್ನು ಗುರುತಿಸಿದಾರ ಅಂದ್ರೆ ಇಲ್ಲ, ಆ ಭಿನ್ನತೆಗಳನ್ನು ಗುರುತಿಸಲಿಕ್ಕೆ ಆಗಿಲ್ಲ. ಈ ರೀತಿ ಕೆಲಸ ಯಾಕೆ ನಡೀತಾ ಇದೆ